ಇಲ್ಲಿಂದ ಫೋರ್ಟ್ 15 ಕಿಲೋಮೀಟ್ರ್ ಇರೋದು, ಬಟ್ ಅದಕ್ಕೆ 50 ಮಿನಿಟ್ಸ್ ತೋರಿಸೋದೆ. ಬರ್ರಿ ಅದಕ್ಕೆ ಹೇಳೋದು ರೈಡ್ಗಳಿಗೆ ಬರ್ರಿ ಅಂತ. ಮನೇಲಿ ಕೂತ್ಕೊಂಡೇನು ಮೊಟ್ಟೆ ಇಡ್ತಾ ಇದ್ದೀರಾ ನೀವಿಬ್ರು? ಕಷ್ಟನಾ? ಕಷ್ಟ ಇದೆ. ಹಾಯ್ ಗಾಯ್ಸ್, ಇವತ್ತು ನಾನು ಬೋಳುಮಲೆ ಫೋರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬೆಂಗಳೂರಿಂದ 90 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. 7 ಲೀಟರ್ಸ್ ಪೆಟ್ರೋಲ್ ಇದ್ರೆ ಮೋರ್ ದೆನ್ ಇನಫು. ಸೊ ಹೈವೇ ತೊಗೊಂಡಿರ ನಾನು ಹೊಸೂರಿಂದ ಧರ್ಮಪುರಿಗೆ ಹೋಗೋ ರೋಡಲ್ಲಿ ತೊಗೊಂಡು, ಸೊ ಅಲ್ಲಿಂದ ನಾನು ಅದರದ್ದು ಡೈವರ್ಷನ್ ರೋಡ್ ತೊಗೊತೀನಿ. ನೆಕ್ಸ್ಟ್ ವೀಕು ಗವಿಬೆಟ್ಟ ರೈಡ್ ಇದೆ, ಅದಕ್ಕೆ ಒಂದು ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟು ಆಫ್ ರೋಡಿಂಗು. ನಾನು ಫುಲ್ ಈಸಿಯಾಗೆ ಕ್ರೂಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ, ಇದರಲ್ಲೂ 30 ಹೊಡಿತಾ ಇದ್ದೀನಿ. ಬರ್ರಿ ಅದಕ್ಕೆ ಹೇಳೋದು ರೈಡ್ಗಳಿಗೆ ಬರ್ರಿ ಅಂತ. ಮನೇಲಿ ಕೂತ್ಕೊಂಡೇನು ಮೊಟ್ಟೆ ಇಡ್ತಾ ಇದ್ದೀರಾ ನೀವಿಬ್ರು? ಬೆಟ್ಟದ ಮೇಲೆ ಹೋದಾಗ ನನಗೆ ಏನೇನೋ ತಾಟಗಳು ಬರೋದು. ಇಲ್ಲಿಂದ ಎಗರಿದ್ರೆ ಏನಾಗುತ್ತೆ, ಬೈ ಮಿಸ್ ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ರೋಡ್ ತಪ್ಪಿಬಿಟ್ಟು ಕೆಳಗೆ ಬೆಟ್ಟದಿಂದ ಕೆಳಗೆ ಕುಸ್ಬಿಟ್ರೆ ಏನಾಗುತ್ತೆ, ಇಲ್ಲಿಂದ ಎಗರಿಸ್ಬಿಡೋಣ ಗಾಡಿನ, ಯಾವನ್ ಬೇಕಿಲ್ಲ ಲೈಫ್ ಅನ್ಕೊಂಡು ಅದು ಒಂದೊಂದು ಸತಿ ಅನಿಸುತ್ತೆ. ಕಾಂಟಿನೆಂಟಲ್ 650 ಸ್ಪ್ಲೆಂಡರ್ ದ ಲೆಜೆಂಡ್ ಶೈನು ಮಸ್ತ್ ಗಾಡಿಯಲ್ಲಿ ಬಂದವ್ರು. ಅದಮ್ಮ ರೆಡ್ ಬೈಕ್ ಸ್ಕೂಟಿ.